ದೇಶಕ್ಕೆ ಕೊಡುಗೆ ಶೂನ್ಯ. ಆರ್ಆರ್ಎಸ್ ನಿಷೇಧ ಪ್ರಿಯಾಂಕ್ ಖರ್ಗೆ ಪತ್ರ ಸಮಂಜಸ ಸಂಪೂರ್ಣ ಬೆಂಬಲ. ವಸಂತ್ ಕುಮಾರ್. ಸರ್ಕಾರಿ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆದಿರುವ ಪತ್ರ ಸಮಂಜಸವಾಗಿದ್ದು ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಎಸ್ಎಸ್ ದೇಶದಲ್ಲಿ ಅನೇಕ ಕೋಮು ಗಲಭೆ ಸೃಷ್ಟಿಗೆ ಕಾರಣವಾಗಿದೆ. ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಎಂಬ ಅಜೆಂಡಾದಿಂದ ಆರ್ಎಸ್ಎಸ್ ಸ್ಥಾಪನೆಯಾಗಿದೆ. 100 ವರ್ಷ ಸಂಭ್ರಮಾಚರಣೆ ಮಾಡುತ್ತಿರುವ ಆರ್ಎಸ್ಎಸ್ ಕೊಡುಗೆ ಈ ದೇಶಕ್ಕೆ ಶೂನ್ಯ ಎಂದರು. ಭಾರತ ಪ್ರಜಾಪ್ರಭುತ್ವ ದೇಶ, ಎಲ್ಲ ಸಮಾಜದವರ ಭಾವನೆ ಒಂದೇ. ಆದರೆ ಆರ್ಎಸ್ಎಸ್ ಮಾತ್ರ ಅನ್ಯ ಧರ್ಮದ ಹೆಸರಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿದೆ ಎಂದರು. ಈ ದೇಶ ಸ್ವತಂತ್ರ ಹೋರಾಟದಲ್ಲಿ ಆರ್ಎಸ್ಎಸ್ ಪಾತ್ರವೇನು? ಆರ್ಎಸ್ಎಸ್ ಈ ದೇಶದ ಯುವ ಜನತೆಯಲ್ಲಿ ವೇಷಭೇದ ಬಿತ್ತುತ್ತಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ಅಲ್ಲಿ ಆರ್ಎಸ್ಎಸ್ ಸರ್ಕಾರಿ ಸ್ಥಳದಲ್ಲಿ ನಿಷೇಧ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರ ಬಗ್ಗೆ ಬಿಜೆಪಿ ಪೂರ್ಣವಾಗಿ ಅರಿತುಕೊಂಡು ಟೀಕೆ ಮಾಡಬೇಕು ಎಂದು ಕಿಡಿಕಾರಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ದಮ್ಮು ತಾಕತ್ತು ಇದ್ದಾರೆ, ಆರ್ಎಸ್ಎಸ್ ನಿಷೇಧ ಮಾಡುವಂತೆ ಹೇಳಿಕೆ ನೀಡುವುದರಿಂದಾಗಿ 1948ರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯಲ್ಲಿ ಆರ್ಎಸ್ಎಸ್ ನಿಷೇಧ ಮಾಡಿದ್ರು. ಈ ಬಗ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಆರ್ ಅಶೋಕ್ ಅವರು ಪರಾಮರ್ಶೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. 1969ರಲ್ಲಿ ಕೋಮು ಗಲಭೆಗೆ, 1971ರಲ್ಲಿ ತಲಿಚೇರಿ ಕೋಮು ಗಲಭೆ, 1976 ಜೇಮ್ಶೆಡ್ ಕೋಮು ಗಲಭೆ ಹಾಗೂ 1982ರ ಕನ್ಯಾಕುಮಾರಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ನಡೆದ ಕೋಮು ಗಲಭೆಯಲ್ಲಿ ಆರ್ಎಸ್ಎಸ್ ಕಾರಣೀಭೂತೆಯಾಗಿದೆ ಎಂದು ದಾಖಲೆಯಲ್ಲೇ ಉಲ್ಲೇಖಿಸಲಾಗಿದೆ ಎಂದು ಆರೋಪಿಸಿದರು. ಆರ್ಎಸ್ಎಸ್ 100 ವರ್ಷದ ಸಂಭ್ರಮದಲ್ಲಿ ಕೇವಲ ಇವರ ಸಾಧನೆ ಮಹಾತ್ಮ ಗಾಂಧಿ ಕೊಲೆ, ಬಾಬ್ರಿ ಮಸೀದಿ ಧ್ವಂಸ ಹಾಗೂ ಕೋಮು ಗಲಭೆ ಸೃಷ್ಟಿಸುವುದು ಇವರು 100 ವರ್ಷದ ಬಹುದೊಡ್ಡ ಸಾಧನೆಯ ಸಂಭ್ರಮ ಎಂದು ಟೀಕಿಸಿದರು. ಸಚಿವರಾದಂಥ ಪ್ರಿಯಾಂಕ್ ಖರ್ಗೆಜಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರದ ಮುಖಾಂತರ ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತು ಆ ಒಂದು ಸ್ಥಳಗಳಲ್ಲಿ ನಿಷೇಧಿಸಬೇಕು ಎನ್ನುವಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಬಿಜೆಪಿ ನಾಯಕರು, ಆರ್ಎಸ್ಎಸ್ ಮುಖಂಡರು ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಟೀಕೆ ಮಾಡಿ ಅವರನ್ನು ತೇಜೋವಧೆ ಮಾಡುವ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಆ ಹಿನ್ನೆಲೆಯಲ್ಲಿ ನಾನು ಹೇಳುವುದಿಷ್ಟೇ, ಇವತ್ತು ಏನು ಪ್ರಿಯಾಂಕ್ ಖರ್ಗೆಜಿಯವರು ಬರೆದಂಥ ಪತ್ರ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಸೌಮ್ಯದ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಗ್ರೌಂಡ್ಗಳಲ್ಲಿ ಆ ಚಟುವಟಿಕೆಗಳನ್ನು ನಿಷೇಧಿಸಬೇಕೆನ್ನುವಂಥ ಏನು ಹೇಳಿಕೆ ಒತ್ತಾಯ ಇದೆ ಅದು ಸಮಂಜಸವಾಗಿದೆ ಮತ್ತು ಸಮಯೋಚಿತವಾಗಿ ಕೂಡ ಆಗಿದೆ. ಇವತ್ತು ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂತಂದರೆ, ಅವ್ರ ಚಟುವಟಿಕೆಗಳು ಎಂಥದ್ದು ಎನ್ನುವಂಥದ್ದು ನಾನು ಎರಡೇ ಮಾತುಗಳಲ್ಲಿ ಹೇಳ್ತೇನೆ. ಅಲ್ಲಿ ನಡೆಯುವಂಥ ಚಟುವಟಿಕೆಗಳು ಎಂಥವು ಅಂತಂದರೆ ದೇಶ ಭಾವನೆಯನ್ನು ಬಿತ್ತುವಂಥ ಚಟುವಟಿಕೆಗಳು, ಧರ್ಮದ ವಿರುದ್ಧ ಸಂಘರ್ಷವನ್ನು ಉಂಟು ಮಾಡುವಂಥ ಅವಹೇಳನಕಾರಿ ಒಂದು ಪ್ರೊವೊಕೇಟಿವ್ ವಿಷಯಗಳನ್ನು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ತುಂಬುವಂಥ ಪ್ರಯತ್ನ ಇವತ್ತು ಆರ್ಎಸ್ಎಸ್ ಇವತ್ತು ಸರ್ಕಾರಿ ಸಂಸ್ಥೆಗಳ ಜಾಗಗಳನ್ನು ಉಪಯೋಗ ಮಾಡಿಕೊಂಡು ಮಾಡ್ತಾ ಇದೆ. ಖಂಡಿತವಾಗಿ ಕೂಡ ಇದು ಸರ್ಕಾರ ಸಂಸ್ಥೆಯ, ಸರ್ಕಾರಿ ಶಾಲಾ ಕಾಲೇಜುಗಳ ಸ್ಥಳಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ಮತ್ತು ತಮ್ಮ ಬೆಳೆ ಬೇಯಿಸ್ಕೊಳ್ಳಿಕ್ಕೆ, ತಮ್ಮ ಸಿದ್ಧಾಂತದ ಪ್ರಚಾರ ಮಾಡಿಕೊಳ್ಳಿಕ್ಕೆ ಮತ್ತು ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸ್ಕೊಳ್ಳಿಕ್ಕೆ ಇವರು ಹತಾಶ ಪ್ರಯತ್ನವನ್ನು ಆರ್ಎಸ್ಎಸ್ ಮಾಡ್ತಾ ಇದೆ. ಇವತ್ತು ಈ ದೇಶದಲ್ಲಿ ಇವರು ಮಾಡುತ್ತಿರುವಂಥ ದೊಡ್ಡ ಕೆಲಸ ಏನಂತಂದರೆ ಕೇವಲ ಧರ್ಮದ ಹೆಸರಿನಲ್ಲಿ ಇವರು ದೇಶದಲ್ಲಿ ಧರ್ಮಗಳ ಮಧ್ಯೆ ಸಂಘರ್ಷನ ಉಂಟು ಮಾಡುವುದು, ದೇಶ ಭಾವನೆಯನ್ನು ಉಂಟು ಮಾಡುವಂಥದ್ದು, ಸಮಾಜವನ್ನು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಒಡೆಯುವಂಥ ಹತಾಶ ಪ್ರಯತ್ನವನ್ನು ಈ ದೇಶದಲ್ಲಿ ಇವರು ಆರ್ಎಸ್ಎಸ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇದನ್ನು ನಿಷೇಧ ಮಾಡಬೇಕು ಎನ್ನುವಂಥ ನಮ್ಮ ಕೂಗು ಸಮಯೋಚಿತ ಸಂದರ್ಭವೂ ಕೂಡ ಹೌದು, ಸಮಂಜಸವೂ ಕೂಡ ಹೌದು ಎನ್ನುವಂಥ ಮಾತನ್ನು ಹೇಳ್ತೇನೆ. ಅದರ ಜೊತೆಗೆ ಈಗಾಗಲೇ ಅಶೋಕ್ ಅವರು ಹೇಳಿದ್ದು, ದಮ್ಮಿದ್ದರೆ ತಾಕತ್ತಿದ್ದರೆ ನಿಷೇಧ ಮಾಡಿ ಅಂತೇಳಿ. ದಮ್ಮು, ತಾಕತ್ತು, ಧೈರ್ಯ ಇದ್ದದಕ್ಕೆ ಈಗಾಗಲೇ ಈ ದೇಶದಲ್ಲಿ 3 ಸಲ ಆರ್ಎಸ್ಎಸ್ನ ನಿಷೇಧ ಮಾಡಿದ್ದಾಯಿತು. ಕೆಲವು ಕಾರಣಾಂತರಗಳಿಂದ ಆ ನಿಷೇಧವನ್ನು ತೆಗೆದುಹಾಕಲಾಯಿತು. ಇವತ್ತು 100 ವರ್ಷ ಆಯಿತು ಆರ್ಎಸ್ಎಸ್ ಸ್ಥಾಪನೆಗೊಂಡು. ನಾವು ಧರ್ಮ ರಕ್ಷಣೆ ಮಾಡ್ತೇವೆ. ಯಾವ ಹಿನ್ನೆಲೆಯಲ್ಲಿ ಧರ್ಮ ರಕ್ಷಣೆ ಮಾಡಿದ್ದಾರೆ? ಎಲ್ಲಿ ಧರ್ಮಕ್ಕೆ ತೊಂದರೆ ಆಗಿದೆ?
ಹಿಂದೂ ಧರ್ಮ ತನ್ನ ಏನು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ಹಿಂದೂ ಧರ್ಮಕ್ಕೆ ಯಾವ ಸಂಸ್ಥೆ ಯಾವ ಸಂಘಟನೆ ಅದಕ್ಕೆ ಬೆಂಬಲಕ್ಕೆ ನಿಲ್ಲಬೇಕಾದಂಥ ಅವಶ್ಯಕತೆ ಇಲ್ಲ, ಅದರ ರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇವ್ರ ಸಾಧನೆ, ಇವ್ರ 100 ವರ್ಷಗಳ ಸಾಧನೆ ಏನಿದೆ ಅಂತಂದರೆ ಈ ದೇಶದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರನ್ನ ಕೊಲೆ ಮಾಡಿರುವಂಥದ್ದು, ಬಾಬ್ರಿ ಮಸೀದಿಯನ್ನು ಕೆಡವಿರುವಂಥದ್ದು ಮತ್ತು ಈ ದೇಶದಲ್ಲಿ ಆಗಿರುವಂಥ ಎಲ್ಲ ಕೋಮಗಲಭೆಗಳಿಗೆ ಇವರೇ ನೇರವಾಗಿ ಕಾರಣೀಭೂತರು ಎನ್ನುವಂಥ ಒಂದು ಹಲವಾರು ದಾಖಲೆಗಳು ಇವತ್ತು ನಮ್ಮದು. ಪಕ್ಷದ ಶಾಸಕರಾಗಲಿ ಸಿಕ್ಕಿದೆಯಾ? ಡಿಸೆಂಬರ್ನಲ್ಲಿ ನವಂಬರ್ನಲ್ಲಿ ಯಾವ ಕ್ರಾಂತಿಗಳು ಆಗೋದಿಲ್ಲ, ಯಾವ ಕ್ರಾಂತಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರದ ಮತ್ತು ಮಂತ್ರಿಮಂಡಲದ ಪುನರ್ರಚನೆ ಮತ್ತು ಹೊಸಬರನ್ನು ಸೇರಿಸಿಕೊಳ್ಳುವಂಥದ್ದು ಬಿಡುವಂಥದ್ದು, ಅದು ಪ್ರಕ್ರಿಯೆ. ಚುನಾಯಿತ ಏನು ಸರ್ಕಾರಗಳಿರ್ತವೆ ಅದರಲ್ಲಿ ನಿರಂತರವಾಗಿ ಅವು ಕಾಲಕ್ಕೆ ಸಂದರ್ಭಕ್ಕೆ ಆ ಪ್ರಕ್ರಿಯೆಗಳು ನಡೀತೇವೆ, ಅದರಲ್ಲಿ ವಿಶೇಷತೆ ಏನಿಲ್ಲ. ನಾನು ಯಾವುದೇ ನನ್ನ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಅದ್ರ ಬಗ್ಗೆ ನಾನು ಲಾಭಿ ಮಾಡ್ತಾ ಇಲ್ಲ. ಏನಾದರೂ ಇದ್ದರೆ ಸರ್ಕಾರ, ಪಕ್ಷದ ಮುಖಂಡರು, ಹಿರಿಯರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ, ನಾನೊಬ್ಬನೇ ಅಂತಲ್ಲ, ಎಲ್ಲ ಶಾಸಕರು ಮುಖಂಡರು ಭದ್ರಾಗಿರ್ತೇವೆ. ಆ ಹಿನ್ನೆಲೆಯಲ್ಲಿ ನಾವು ನಡೆದುಕೊಳ್ತೇವೆ. ಸಂಸದ ಸ್ವಂತ ಮಾತು ಹೇಳ್ತಿದ್ದಾರೆ, ಯಾರೂ ಏನು ತ್ಯಾಗ ಮಾಡುವಂಥ ಪ್ರಸಂಗ ಇಲ್ಲಿಲ್ಲ. ಪಕ್ಷ ಸಮಯ ಸಂದರ್ಭ ಅವಶ್ಯಕತೆಗೆ ಅನುಗುಣವಾಗಿ ಯಾರನ್ನು ಎಲ್ಲಿ ಯಾವ ಸ್ಥಾನದಲ್ಲಿ ಯಾವ ಜವಾಬ್ದಾರಿ ಕೊಡಬೇಕೋ ಆ ಜವಾಬ್ದಾರಿಯನ್ನು ಕೊಡ್ತಾ ಬಂದಿದೆ. ತುಕಾರಾಮರವರು ಸೀನಿಯರ್ ಆಗಿದ್ದುಕೊಂಡು ಅವರು ಶಾಸಕರಾಗಿ ಆಯ್ಕೆ ಆಗಿರುವ ಹಿನ್ನೆಲೆಯಲ್ಲಿ ಅವರು ಸಚಿವರಾಗುವಂಥ ಎಲ್ಲ ಅವಕಾಶಗಳು ಇದ್ದು ಪಕ್ಷ ಅವರನ್ನು ಅವರ ಒಂದು ಸೀನಿಯಾರಿಟಿನ ಪರಿಗಣಿಸಿ ಅವರು ಲೋಕಸಭೆಗೆ ಸ್ಪರ್ಧಿಸಬೇಕೆನ್ನುವಂಥ ತೀರ್ಮಾನ ಕೈಗೊಂಡಾಗ ಅವರು ಅದನ್ನು ಒಪ್ಪಲೇಬೇಕು. ಚುನಾವಣೆ. ಬ್ಯೂರೋ ರಿಪೋರ್ಟ್ ಕಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.